ಮರುದಿನ ಭುವನ್ ಬೆಳಗ್ಗೆ ಸಮನ್ವಿತಾಳನ್ನ ಕಾಲೇಜಿಗೆ ಕರೆದುಕೊಂಡು ಹೋಗಲು ಅವಳ ಮನೆಗೆ ಬರ್ತಾನೆ. ಬಂದವನು ವಸುಂಧರಾ ಅವರನ್ನು ನೋಡ್ತಾ, ಹಾಯ್ ಅತ್ತೆ, ಎಲ್ಲಿ ಸಮನ್ವಿತಾ ಕಾಣಿಸ್ತಾ ಇಲ್ವಲ್ಲ ಅಂತಾನೆ. ಏನೋ ಇಷ್ಟು ಬೇಗ ಬಂದಿದ್ಯಾ? ಹಾಂ ಅತ್ತೆ, 9:30ಗೆ ಹೋಗಬೇಕು, ಇವತ್ತು ಫ್ರೆಷರ್ಸ್ ಡೇ, ಬೇಗ ಹೋಗಬೇಕು ಅಂತಾನೆ. ಅಯ್ಯೋ ಹೌದಾ, ಅವಳಿನ್ನೂ ಮಲ್ಗೆ ಇದ್ದಾಳಲ್ಲ. ಹಾಂ, ಏನು ಇನ್ನೂ ಮಲಗಿದಳಾ? ಟೈಮ್ 8:30 ಆಗಿದೆ, ಬೇಗ ಎದ್ದೇಳಿಸಿ ಅತ್ತೆ, ತುಂಬ ಟೈಮ್ ಆಗಿಬಿಟ್ಟಿದೆ ಅಂತಾನೆ. ಓಕೆ ಓಕೆ ಅಂತ ಹೇಳಿ ಸಮನ್ವಿತ ರೂಮ್ಗೆ ಹೋಗ್ತಾರೆ ವಸುಂಧರಾ. ಹೋಗಿ ನೋಡಿದ್ರೆ ಹಾಯಾಗಿ ಮೈ ಮುರಿತಾ ಗುಡ್ ಮಾರ್ನಿಂಗ್ ಅಮ್ಮ ಅಂತಾಳೆ. ವೆರಿ ಗುಡ್ ಮಾರ್ನಿಂಗ್ ಮಗಳೇ, ಭುವನ್ ಬಂದು ವೆಯ್ಟ್ ಮಾಡ್ತಿದ್ದಾನೆ, 9:30ಗೆ ಕಾಲೇಜ್ ಅಂತ ಹೇಳ್ತಿದ್ದಾನೆ, ನೀನು ನೋಡಿದ್ರೆ ಇನ್ನೂ ಎದ್ದೇ ಇಲ್ಲ, ಈಗ ಹೇಳ್ತಿದ್ಯಾ ಅಂತಾರೆ. ಹಾಂ, ಏನು 9:30ಗಾ ಅಂತ ಶಾಕ್ ಆಗ್ತಾಳೆ ಸಮನ್ವಿತಾ. ಹೌದು ಮಾರಾಯ್ತಿ, ಇವತ್ತು ಫ್ರೆಷರ್ಸ್ ಡೇ ಅಂತ ಹೇಳ್ತಾ ಭುವನ್ ರೂಮ್ ಒಳಗೆ ಬರ್ತಾನೆ. ಫಸ್ಟ್ ಡೇನೇ ಲೇಟಾಗಿ ಹೋದರೆ ಏನು ಚೆನ್ನಾಗಿರುತ್ತೆ ಹೇಳು ಸಮನ್ವಿ, ಬೇಗ ರೆಡಿ ಆಗು. ಹೌದೇನೋ, ನಿನ್ನೆನೇ ಹೇಳಬೇಕಲ್ವ ನೀನು ಇವತ್ತು ಫ್ರೆಷರ್ಸ್ ಡೇ ಅಂತ. ಓಕೆ ಬಿಡು, 15 ಮಿನಿಟ್ಸಲ್ಲಿ ರೆಡಿಯಾಗಿ ಬಂದ್ಬಿಡ್ತೀನಿ ಅಂತ ಬಾತ್ರೂಮ್ಗೆ ಓಡ್ತಾಳೆ. ಅಮ್ಮ, ನನ್ನ ಬಟ್ಟೆ ಎಲ್ಲ ಅಲ್ಲೇ ಆಚೆ ರೆಡಿ ಮಾಡಿ ಇಟ್ಬಿಡು ಅಂತಾಳೆ. ಅತ್ತೆ ಬನ್ನಿ, ನಾನು ಟಿಫನ್ ಮಾಡಿಲ್ಲ, ಅವಳು ಬರೋ ಅಷ್ಟರಲ್ಲಿ ನಾನು ಟಿಫನ್ ಮಾಡ್ಕೊಬಿಡ್ತೀನಿ ಅಂತಾನೆ ಭುವನ್. 15 ಮಿನಿಟ್ಸಲ್ಲಿ ಬರ್ತೀನಿ ಅಂದವಳು ಹಾಫ್ ಆನ್ ಅವರ್ ಆದರೂ ಬರಲ್ಲ. ಭುವನ್ ಮತ್ತು ವಸುಂಧರಾ ಅವರು ರೂಮ್ಗೆ ಹೋಗಿ ನೋಡಿದ್ರೆ ಬಟ್ಟೆ ರಾಶಿನ ಹರಡ್ಕೊಂಡು ಕೂತಿದ್ದಾಳೆ. ಏನಮ್ಮ ಇದೆಲ್ಲ, ಮೊದಲೇ ಲೇಟಾಗಿದೆ, ನೋಡಿದ್ರೆ ಹೀಗೆ ಬಟ್ಟೆ ರಾಶಿ ಮಾಡ್ಕೊಂಡು ಕೂತಿದೆಯಲ್ಲ ಅಂತಾರೆ ವಸುಂಧರಾ. ಮತ್ತು ಧ್ರುವ್ ಇವತ್ತು ಫಸ್ಟ್ ಟೈಮ್ ನನ್ನ ನೋಡ್ತಾನೆ, ನಾನು ಚೆನ್ನಾಗಿ ರೆಡಿಯಾಗಿ ಹೋಗಬೇಕಲ್ವಾ ಅಂತ ಮನಸ್ಸಲ್ಲೇ ಹೇಳ್ಕೊತಾಳೆ. ಪಿಂಕ್ ಮಿಕ್ಸ್ ವೈಟ್ ಕಲರ್ ಸಲ್ವಾರ್ ಹಾಕಿ, ಕಣ್ಣಿಗೆ ಕಾಜಲ್, ಚಿಕ್ಕ ಬಿಂದಿ ಇಟ್ಟು, ರೇಷ್ಮೆಯಂತಹ ನುಣುಪಾದ ತೆರೆದ ಕೂದಲಿಂದ ಅಪ್ಸರೆಯಂತೆ ಕಾಣ್ತಾ ಇರ್ತಾಳೆ ಸಮನ್ವಿ. ಆಯಿತು ಅಮ್ಮ, ರೆಡಿ ಆಗಿಬಿಟ್ಟೆ ಅಂತಾಳೆ. ತಿಂಡಿ ಕೂಡ ತಿನ್ನದೆ ಗಡಿಬಿಡಿಯಿಂದ, ಅಮ್ಮ ಬಾಯ್ ಬಾಯ್, ನಾನು ಅಲ್ಲೇ ಹೊರಗಡೆ ಟಿಫನ್ ಮಾಡ್ಕೊಬಿಡ್ತೀನಿ, ನೀನು ತಿಂಡಿ ತಿನ್ನು, ಅಪ್ಪ ಬಂದಮೇಲೆ ಹೇಳಿಬಿಡು ಅಂತ ಹೇಳಿ ಭುವನ್ ಮತ್ತು ಸಮನ್ವಿ ಅಲ್ಲಿಂದ ಹೊರಡ್ತಾರೆ. ಕಾಲೇಜ್ಗೆ ಬರೋ ಅಷ್ಟರಲ್ಲಿ 8 ಆಗಿದೆ. ಹೇಯ್, ನಿನ್ನಿಂದ ಲೇಟ್ ಆಯಿತು ಅಂತ ಭುವನ್ ಹೇಳ್ತಾ ಕಾಲೇಜ್ ಗೇಟ್ ಹತ್ರ ಹೋಗ್ತಾರೆ. ಆದರೆ ವಾಚ್ಮ್ಯಾನ್ ಒಳಗೆ ಬಿಡಲ್ಲ. ಇವರೆಷ್ಟೇ ಕಾಡಿ ಬೇಡಿದ್ರು ಅವ್ರು ಮಾತ್ರ ಇವರನ್ನು ಒಳಗೆ ಕಳಿಸೋದೇ ಇಲ್ಲ. ಇಬ್ಬರು ಅಲ್ಲೇ ನಿಂತ್ಕೊಂಡು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಭುವನ್ಗೆ ಒಂದು ಐಡಿಯಾ ಹೊಳೆಯುತ್ತೆ. ಬಾ ಸಮನ್ವಿ, ಇಲ್ಲಿ ಈಗ ಕಾಂಪೌಂಡ್ ಜಂಪ್ ಮಾಡಿ ಒಳಗೆ ಹೋಗೋಣ ಅಂತಾನೆ. ಹಾಂ, ಕಾಂಪೌಂಡಾ? ನನಗೆ ಹಾಗೆಲ್ಲ ಕಾಂಪೌಂಡ್ ಜಂಪ್ ಮಾಡಿ ಅಭ್ಯಾಸ ಇಲ್ಲ ಅಂತಾಳೆ. ಇನ್ನೇನು ನನಗೆ ಅಭ್ಯಾಸ ಇದೆ ಅನ್ಕೊಂಡಾ? ಲೇಟ್ ಮಾಡಿದ್ದು ನೀನು, ಈಗ ನೀನು ನಾನು ಹೇಳ್ದಾಗ ಕೇಳಬೇಕು ಅಂತಾನೆ. ಮೊದಲು ನೀನು ಜಂಪ್ ಮಾಡು ಅಂತ ಸಮನ್ವಿನ ಜಂಪ್ ಮಾಡೋಕ್ಕೆ ಕಳಿಸ್ತಾನೆ. ಪ್ರೊಫೆಸರ್ ಇನ್ನೇನು ವೆಲ್ಕಮ್ ಸ್ಪೀಚ್ ಸ್ಟಾರ್ಟ್ ಮಾಡಬೇಕು ಅಷ್ಟರಲ್ಲಿ ಸ್ಟೇಜ್ ಹಿಂದೆ ಧೋಪ್ ಅಂತ ಶಬ್ದ ಬರುತ್ತೆ. ಆಕಾಶದಿಂದ ದೇವತೆನೇ ಧರೆಗಿಳಿದಿರೋ ಹಾಗೆ ಕಾಣಿಸ್ತಾ ಇರ್ತಾಳೆ ಸಮನ್ವಿ. ಎಲ್ಲ ಸ್ಟೂಡೆಂಟ್ಸು ಅವಳನ್ನು ನೋಡಿ ಹೋ ಎಂದು ಕೂಗೋಕೆ ಶುರು ಮಾಡ್ತಾರೆ. ಎಲ್ಲರೂ ನೋಡ್ತಾರೆ, ಇನ್ನೊಬ್ಬ ಕಾಂಪೌಂಡ್ ಮೇಲೆ ಕೋತಿ ಥರ ನಿಂತಿರ್ತಾನೆ. ಸಮನ್ವಿಗೆ ಇಲ್ಲಿನ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳೋಕೆ ಜಾಸ್ತಿ ಟೈಮ್ ಬೇಕಾಗಲ್ಲ. ಅವಳು, ಹೇ ಭುವನ್, ಬರ್ಬೇಡ ಕಣೋ, ಅಲ್ಲೇ ಇರು ಅಂತ ಮೆಲ್ಲಗೆ ಹೇಳ್ತಾ ಕೈ ಸನ್ನೆ ಮಾಡ್ತಾಳೆ. ಭುವನ್ ನೋಡೋಕ್ಕೆ ಸುಂದರವಾಗಿದ್ರೂ ಬುದ್ಧಿ ಮಾತ್ರ ಚುರುಕಾಗಿರಲ್ಲ. ಅವಳು ತನಗೆ ಜಂಪ್ ಮಾಡೋಕ್ಕೆ ಎನ್ಕರೇಜ್ ಮಾಡ್ತಿದ್ದಾಳೆ ಅಂದ್ಕೊಂಡು ರಪ್ ಅಂತ ಕಾಂಪೌಂಡಿಂದ ಜಂಪ್ ಮಾಡ್ತಾನೆ. ಎಲ್ಲ ಸ್ಟೂಡೆಂಟ್ಸ್, ಲೆಕ್ಚರರ್ ಇವರನ್ನೇ ನೋಡ್ತಿದ್ದಾರೆ. ಮೊದಲೇ ಶಾರ್ಟ್ ಟೆಂಪರ್ ಆಗಿದ್ದ ಪ್ರೊಫೆಸರ್ ದಶರಥ್ ಅವರು ಇವರ ಬಳಿ ಬರ್ತಾರೆ. ಆಗ ಸಮನ್ವಿ ಅಳೋ ಧ್ವನಿಲಿ, ಸರ್, ಸಾರಿ ಸರ್, ನಾವು ಈ ಕಾಲೇಜ್ ಸ್ಟೂಡೆಂಟ್ಸ್ ಅಲ್ಲ ಅಂತ ಲಾಸ್ಟ್ ವರ್ಡ್ ಹೇಳೋ ಅಷ್ಟರಲ್ಲಿ ಭುವನ್, ಸರ್, ನಾವು ಫಸ್ಟ್ BBA ಸ್ಟೂಡೆಂಟ್ಸ್ ಅಂದು ಬಿಡ್ತಾನೆ.
ಯಾರು ಇವರ ಇನ್ಚಾರ್ಜ್ ಲೆಕ್ಚರರ್? ಬನ್ನಿ, ಇವರಿಗೆ ಚೆನ್ನಾಗಿ ಕ್ಲಾಸ್ ತಗೊಳ್ಳಿ ಅಂತ ಹೇಳಿ ಸ್ಟೇಜ್ ಮೇಲೆ ಹೋಗ್ತಾರೆ ಪ್ರೊಫೆಸರ್. ಫಸ್ಟ್ ಡೇನೇ ನೋಟೆಡ್ ಆಗಿದ್ದಕ್ಕೆ ಬೇಜಾರಾಗಿ ಲೆಕ್ಚರರ್ ಜೊತೆ ಬೈಸ್ಕೊಳ್ತಾ ತಲೆ ಬಗ್ಗಿಸಿ ನಿಂತಿರ್ತಾಳೆ ಸಮನ್ವಿ. ಇವರನ್ನ ನೋಡಿ ಅಲ್ಲೇ ಪಕ್ಕದಲ್ಲಿ ನಿಂತಿದ್ದ ಒಬ್ಬ ಹುಡುಗ ನಸು ನಸು ನಗ್ತಾ ಇರ್ತಾನೆ. ಈ ವಾಯ್ಸ್ ಎಲ್ಲೋ ಕೇಳಿದಿನಲ್ಲ ಅಂತ ತಲೆ ಎತ್ತಿ ನೋಡ್ತಾಳೆ ಸಮನ್ವಿ. ನೋಡಿದ್ರೆ ಮೊನ್ನೆ ಕಾರಿನಲ್ಲಿ ಸಿಕ್ಕ ಹುಡುಗ. ತುಂಬಾನೇ ಕೋಪದಿಂದ ಅವನನ್ನ ನುಂಗೋ ಹಾಗೆ ಲುಕ್ ಕೊಡ್ತಾಳೆ ಸಮನ್ವಿ. ಲೆಕ್ಚರರ್ ಅಲ್ಲಿಂದ ಹೋದ ಕೂಡಲೇ ಆ ಹುಡುಗನ ಬಳಿ ಹೋಗಿ, ಏನ್ರಿ ನೀವು ನನ್ನನ್ನೇ ಫಾಲೋ ಮಾಡ್ಕೊಂಡು ಬರ್ತಿದ್ದೀರಾ? ಏನು ನಿಮ್ಮ ಪ್ರಾಬ್ಲಮ್ಮು? ನನ್ನನ್ನು ಯಾಕ್ರಿ ಫಾಲೋ ಮಾಡ್ತಿದ್ದೀರಾ ಅಂತಾಳೆ. ಹಲೋ ಮೇಡಮ್, ಫಾಲೋ ಮಾಡೋ ಫಿಗರ್ ಅಲ್ಲ ಬಿಡಿ ನೀವು. ನೀವೇ ಹುಡುಗ ನೋಡೋಕೆ ಚೆನ್ನಾಗಿದ್ದಾನೆ, 6 ಫೀಟ್ ಇದ್ದಾನೆ, ತುಂಬಾ ಹ್ಯಾಂಡ್ಸಮ್ ಆಗಿದ್ದಾನೆ ಅಂತ ನಾನಿರೋ ಕಾಲೇಜ್ಗೆ ಬಂದು ಜಾಯ್ನ್ ಆಗಿದ್ದೀರಾ ಅಲ್ವಾ ಅಂತಾನೆ. ಸಮನ್ವಿ ಕೋಪ ಮಾಡಿಕೊಂಡು ಅವನನ್ನೇ ನೋಡ್ತಾ ಇರ್ತಾಳೆ. ಹೇ ಸಮನ್ವಿ, ಯಾರೇ ಇವನು, ನೋಡೋಕೆ ಹೀರೋ ಥರ ಇದ್ದಾನಲ್ಲ ಅಂತ ಅಂದ್ಕೊಂಡು ಬರ್ತಾನೆ ಭುವನ್. ಲೋ ಭುವನ್, ನಿನಗೆ ತಲೆ ಮಾತ್ರ ಸರಿ ಇಲ್ಲ ಅನ್ಕೊಂಡಿದ್ದೆ, ಕಣ್ಣು ಕಾಣಲ್ಲ ಅಂತ ಇವಾಗ ಗೊತ್ತಾಯ್ತು ಬಿಡು ಅಂತ ಕೋಪ ಮಾಡಿಕೊಂಡು ಅಲ್ಲಿಂದ ಪ್ರೋಗ್ರಾಮ್ ಅಟೆಂಡ್ ಮಾಡೋಕ್ಕೆ ಹೊರಟೋಗ್ತಾಳೆ. ಇದ್ದಿದ್ದಂಗೆ ಹೇಳಿದ್ರೆ ಇವಳು ಯಾಕಪ್ಪ ಕೋಪ ಮಾಡ್ಕೊಂಡ್ಲು? ಹೋಗ್ಲಿ ಬಿಡು. ಹಾಯ್ ಬ್ರೋ, ಐ ಆಮ್ ಭುವನ್, ಫಸ್ಟ್ BBA ನ್ಯೂ ಅಡ್ಮಿಷನ್. ವಾಟ್ಸ್ ಯುವರ್ ನೇಮ್? ನಾನು ಸಮರ್ಥ್, ಫೈನಲ್ ಇಯರ್ ಸ್ಟೂಡೆಂಟ್. ನಿನಗೆ ಸೀನಿಯರ್. ಅದಿರಲಿ ಬಿಡು, ಯಾರವಳು ಜಂಬತ್ ಕೋಳಿ, ಮೈ ತುಂಬ ಕೊಲೆಸ್ಟ್ರಾಲೇ ಇದೆ ಅವಳಿಗೆ? ಅವಳ ಬ್ರೋ, ನನ್ನ ಅತ್ತೆ ಮಗಳು ಅಂತಾನೆ. ಏನಂದೆ? ಅತ್ತೆ ಮಗಳು ಅಂತ ಅನ್ನಬಾರ್ದು. ಇನ್ಯಾರಾದರೂ ನಿನ್ನ ಹತ್ರ ಬಂದು ಅವಳು ಯಾರು ಅಂತ ಕೇಳಿದ್ರೆ ನಿನಗೆ ತಂಗಿ ಆಗಬೇಕು. ಏನು ಹೇಳು? ತಂಗಿ. ಹೀಗೆ ಹೇಳಬೇಕು, ಗೊತ್ತಾಯ್ತಲ್ಲ ಅಂತ ಅವನ ಕೆನ್ನೆನ ತಡ್ತಾ ಹೇಳ್ತಾನೆ ಸಮರ್ಥ್. ಅದು ಹೇಗಾಗತ್ತೆ ಬ್ರೋ? ಫ್ಯೂಚರಲ್ಲಿ ನಾವಿಬ್ರು ಅಂತ ಹೇಳೋಕೆ ಮುಂಚೆನೆ ಸಮರ್ಥ್ ತನ್ನ ಕೈಯಿಂದ ಅವನ ಬಾಯಿನ ಮುಚ್ಚಿ ನಿನಗೆ ಅತ್ತಿಗೆ ಆಗ್ತಾಳೆ. ಬರ್ಲಾ, ಬಾಯ್ ಬಾಯ್ ಅಂತ ಹೇಳಿ ಹೊರಟೋಗ್ತಾನೆ. ಭುವನ್ಗೆ ಏನೂ ಅರ್ಥ ಆಗದೆ ತಲೆ ಕೆರ್ಕೊಳ್ತಾ, ಏನು ಹೇಳಿದ್ರು ಅವರು? ಅತ್ತಿಗೆನಾ? ಅದು ಹೇಗೆ ಅತ್ತಿಗೆ ಆಗ್ತಾಳೆ? ಏನೋ ನನಗೇನೂ ಅರ್ಥ ಆಗಲಿಲ್ಲ, ಏನೇನೋ ಮಾತಾಡ್ತಾರಪ್ಪ ಅಂತ ಹೇಳ್ಕೊಳ್ತಾ ಹೊರಟೋಗ್ತಾನೆ. ಕಾಲೇಜಿನಲ್ಲಿ ಇಷ್ಟೆಲ್ಲ ಅವಾಂತರ ಆಗಿದ್ದರಿಂದ ಪ್ರೋಗ್ರಾಮ್ ಮಧ್ಯೆ ಎದ್ದು ಹೋಗದೆ ಕಡೆ ತನಕ ಇರ್ತಾಳೆ ಸಮನ್ವಿ. ಈಗ ನನಗೆ ಧ್ರುವನ ಹುಡ್ಕೋಕ್ಕಾಗಲ್ಲ, ಮೇ ಬಿ ಅವನು ಹೊರಟೋಗಿರಬೇಕು ಅಂತ ಅನ್ಕೋತಾ ಬೇಜಾರಿಂದ ನಿಂತಿರ್ತಾಳೆ ಸಮನ್ವಿ. ಸಮನ್ವಿತಾ ಈಗ ತನ್ನ ಬೇಸರ, ಕೋಪ ಎಲ್ಲವನ್ನ ಭುವನ್ ಮೇಲೆ ಬಿಡ್ತಾ, ನೀನು ಹೋಗೋ, ನನಗೆ ಬರೋಕ್ಕೆ ಗೊತ್ತು, ಕ್ಯಾಬ್ ಬುಕ್ ಮಾಡಿಕೊಂಡು ನಾನು ಬರ್ತೀನಿ. ನಿನ್ನಿಂದ ಇವತ್ತು ಶೇಪ್ ಔಟ್ ಆಗಿದ್ದೆ ಸಾಕಪ್ಪ ಸಾಕು. ಮತ್ತು ಇನ್ನೊಂದು ವಿಷಯ, ಅಪ್ಪಂಗೆ ಫೋನ್ ಮಾಡಿ ಹೇಳಬೇಡ, ಸುಮ್ಮನೆ ಗಾಬರಿ ಮಾಡ್ಕೋತಾರೆ, ನಾನೇ ಹೋಗ್ತೀನಿ ಅಂತ ಹೇಳಿ ಅವನನ್ನು ಅಲ್ಲಿಂದ ಕಳಿಸ್ಬಿಡ್ತಾಳೆ. ಹೇಳೋದೇನೋ ಹೇಳಿ ಕಳಿಸ್ಬಿಟ್ಲು. ಮೊಬೈಲ್ ತೆಗೆದು ನೋಡಿದ್ರೆ ಸ್ವಿಚ್ಡ್ ಆಫ್ ಆಗಿದೆ. ಯಾವುದಾದ್ರೂ ಆಟೋ ಬರುತ್ತಾ ಅಂತ ವೆಯ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. 1/2 ಅವರ್ ಆಯಿತು, 1 ಅವರ್ ಆಯಿತು, ಯಾವ ಆಟೋನೂ ಬರಲ್ಲ. ಅದೇ ಟೈಮ್ಗೆ ಅಲ್ಲಿಗೆ ಸಮರ್ಥ್ ಬರ್ತಾನೆ. ಹಾಯ್ ಸಮನ್ವಿ, ನಾನು ನಿಮ್ಮನ್ನು ಅವಾಗಿಂದ ವಾಚ್ ಮಾಡ್ತಾ ಇದ್ದೀನಿ, ಯಾರಿಗೋ ವೆಯ್ಟ್ ಮಾಡ್ತಿರೋ ಹಾಗಿದೆ ಅಂತಾನೆ. ದಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್, ಹೋಗಿ ಸುಮ್ಮನೆ ಅಂತಾಳೆ. ಈ ಥರ ಕೊಬ್ಬಿಗೇನು ಕಡಿಮೆ ಇಲ್ಲ ಬಿಡಿ, ಇಲ್ಲೆಲ್ಲ ಡ್ರಿಂಕ್ಸ್ ಮಾಡಿಕೊಂಡು ಓಡಾಡೋರೇ ಜಾಸ್ತಿ. ಏನೋ ನಮ್ಮ ಕಾಲೇಜ್ ಹುಡುಗಿ, ಹೆಲ್ಪ್ ಮಾಡೋಣ ಅಂತ ಬಂದೆ ಅಪ್ಪ ಅಷ್ಟೆ. ಸಮನ್ವಿ ಆಗ ಇವನ್ ಕಾರಲ್ಲೇ ಹೋದ್ರೇ ಸೇಫ್ ಅನಿಸುತ್ತೆ ಅಂದ್ಕೊಂಡು ಹೋಗಿ ಬ್ಯಾಕ್ ಸೀಟಲ್ಲಿ ಕೂತ್ಕೋತಾಳೆ. ಮೇಡಮ್, ಮುಂದೆ ಬನ್ನಿ, ನಾನು ನಿಮ್ಮ ಕಾರ್ ಡ್ರೈವರ್ ಅಲ್ಲ, ಇದರ ಓನರ್ ನಾನು ಅಂತಾನೆ ಸಮರ್ಥ್. ಸಮನ್ವಿ ಮನಸ್ಸೊಳಗೆ ಕುಣ್ಗಾಡ್ಕೊಂಡು ಮುಂದೆ ಹೋಗಿ ಕೂತ್ಕೋತಾಳೆ. ಕತೆ ಮುಂದುವರಿಯತ್ತೆ. ಅವಳು ಕುಳಿತು
5 ಮಿನಿಟ್ಸ್ ಆದರೂ ಗಾಡಿ ಮೂವ್ ಆಗ್ತಿಲ್ಲ. ಯಾಕೆ ಅಂತ ಸಮರ್ಥ ಕಡೆ ತಿರುಗಿ ನೋಡಿದ್ರೆ ಅವನು ತನ್ನ ಗದ್ದಕ್ಕೆ ಕೈ ಕೊಟ್ಕೊಂಡು ಕಣ್ಣು ಮಿಟುಕಿಸ್ದೆ ಅವಳನ್ನೇ ನೋಡ್ತಿದ್ದಾನೆ. ಏನ್ರಿ, ನನ್ನ ಮುಖದಲ್ಲಿ ಕೋತಿ ಕುಣಿತಿದ್ಯಾ? ಮುಂದೆ ನೋಡಿಕೊಂಡು ಗಾಡಿ ಓಡಿಸಿ ಅಂತಾಳೆ. ಕೋತಿ ಮುಖದಲ್ಲಿ ಯಾವಾಗಾದ್ರೂ ಕೋತಿ ಬರುತ್ತೇನ್ರಿ ಅಂತ ಹೇಳಿ ನಗಾಡ್ಕೊಂಡು ಗಾಡಿ ಸ್ಟಾರ್ಟ್ ಮಾಡ್ತಾನೆ. ಸ್ಟೋರಿಯನ್ನು ಕಡೆ ತನಕ ಕೇಳಿದ್ದಕ್ಕೆ ತಮಗೆಲ್ಲ ತುಂಬ ಧನ್ಯವಾದಗಳು. ಆತ್ಮೀಯ ಕೇಳೋಗ್ರೆ, ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಸ್ಟೋರಿ ಕೇಳ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ, ಸ್ಟೋರಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ತುಂಬಾ ಧನ್ಯವಾದ.